ಇವತ್ತೇನಿಲ್ಲಿ 2.25 ಲಕ್ಷ 2,42 2,24 ಹೇಳ್ತಾವ್ರಲ್ಲ. ಇದೇ ಸಿದ್ದರಾಮಯ್ಯ ಸರ್ಕಾರ, ಅವರ ಸರ್ಕಾರದ ಸಚಿವ ಸಂಪುಟ ದರವನ್ನು ನಿಗದಿ ಮಾಡಿದ್ದು ಈಗಲ್ಟನ್ಗೆ, ಆ ಖರಾಬ್ ಲ್ಯಾಂಡ್ಗೆ 13 ಕೋಟಿ ಎಕರೆಗೆ ಫಿಕ್ಸ್ ಮಾಡಿದ್ದಾರೆ. 968 ಕೋಟಿ ಹಣ ಕಟ್ಟು ಅಂತ ಹೇಳಿದ್ರು ಅವನಿಗೆ. ಇದೇ ಸರ್ಕಾರ ಅಲ್ಲಿ 13 ಕೋಟಿ ಫಿಕ್ಸ್ ಮಾಡಿ ರೈತರ ಭೂಮಿಗೆ 2 ಕೋಟಿ ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದೀರಿ ಶಿವಕುಮಾರ್ ಅವರೇ? ನೀವೇ ತಾನೇ ಫಿಕ್ಸ್ ಮಾಡಿದ್ದಲ್ಲಿ 13 ಕೋಟಿ. ಮರ್ತು ಬಿಟ್ರೆ ಅದನ್ನ ಕೊಡಿ. ನೀವು ತಗೊಳ್ಳೋದಿದ್ದೀರಿ 13 ಕೋಟಿ ಕೊಡಿ ರೈತನಿಗೆ. ಅವರೆಲ್ಲ ಬೇರೆ ಕಡೆ ಇನ್ನೊಂದು ಸ್ವಲ್ಪ 10 ಎಕರೆನೋ 20 ಎಕರೆ ಲ್ಯಾಂಡ್ ತಗೊಂಡು ಬದುಕ್ತಾರೆ ಅವರು. ಅವ್ರನ್ನ ಎಲ್ಲಿಗೆ ತಗೊಂಡು ಹೋಗ್ತೀರಿ? ನೀವು ಕೂಡ 50%ಗೆ ಎಷ್ಟು ವರ್ಷ ಕಾಯಬೇಕು? ಇದು ಇರ್ತಕ್ಕಂಥ ಸಮಸ್ಯೆ. ಅದರಿಂದ ಇವರು ರೈತರು ಇಷ್ಟು ದಿವಸಗಳಿಂದ ಸತತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಕೂಡ ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ದೀರಾ. ಒಬ್ರು ಕೂಡ ಸರ್ಕಾರದಿಂದ ಇವರ ಏನು ಅಹವಾಲು ಏನು ಒಂದು ಗೌರವಕ್ಕೆ ಮುಖ್ಯಮಂತ್ರಿಗೆ ಹೇಳೋದು, ಅಟ್ಲೀಸ್ಟ್ ಕರ್ಸಿ ಮಾತಾಡಬೇಕಾಗಿತ್ತು. ಇದೆಲ್ಲೋ ಬಹುಶಃ ಮುಖ್ಯಮಂತ್ರಿಗಳಲ್ಲೆಲ್ಲೋ ಒಂದು ಮುಸಲ್ಮಾನರ ಇದಕ್ಕೆ ಬಂದಿರಲಿಲ್ಲ, ಇನ್ಸ್ಟಿಟ್ಯೂಷನ್ ಇದೆ. ಆಗ ಬಹುಶಃ ನಮ್ಮ ರೈತರು ಹೋಗಿ ಮನವಿ ಕೊಡ್ಲಿಕ್ಕೆ ಹೋದ್ರೆ ಕೂರಿಸಿ ಸೌಜನ್ಯಕ್ಕೆ ಅವ್ರನ್ನ ಮಾತಾಡಿಸ್ತಿಲ್ಲ, ಕದ್ದೊಯ್ತಾರೆ ಮುಖ್ಯಮಂತ್ರಿಗಳು. ಮಾತಾಡಿಸ್ತಾರೆ ರೈತರ ಹತ್ರ. DCM ಕೂಡ ಜೋರು ಮಾಡಿದ್ರು. ಅವ್ರು ರೈತರನ್ನ ಬಾಡಿಗೆ ಜನ ಅಂದ್ರು. ಅವರ ಪದಬಳಕೆ ನೋಡಿದ್ದೇನೆ ನಾನು. ರೈತರಿಗೆ ಯಾವ ರೀತಿ ಗೌರವ ಕೊಡ್ತಿದ್ದೀರಿ ಅಂತೇಳಿ. ಇದರಿಂದ ನೀವು ತಿಳ್ಕೊಂಡಿದ್ದೀರಿ ಏನೋ ದೊಡ್ಡ ಮಟ್ಟದಲ್ಲಿ ಲೂಟಿ ಕೆಲಸಕ್ಕೆ ಒಂದು ವೇದಿಕೆ ಸಿದ್ಧ ಆಗ್ತಿದೆ ಅಂತೇಳಿ. ಆ ಲೂಟಿ ಹೊಡೆಯತಕ್ಕಂಥದ್ದಕ್ಕೆ ನಾವು ಯಾವುದೇ ಕಾರಣಕ್ಕೂ ಮೌನ ಸಮ್ಮತಿ ಕೂಡ ಪ್ರಶ್ನೆ ಇಲ್ಲ. ರೈತರ ಪರವಾಗಿ ನಾವಿದ್ದೇವೆ.